2 ತಿಂಗಳ ಕಸರತ್ತು, ಕೊನೆಗೂ ಸಂಪುಟ ವಿಸ್ತರಣೆ. ಸಿದ್ದು ಸಂಪುಟದಲ್ಲಿದ್ದ ಹಿರಿಯರಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಸಿದ್ದು ಸಂಪುಟದಲ್ಲಿದ್ದ 10ಕ್ಕೂ ಹೆಚ್ಚು ಮಂದಿಗೆ ಶಾಕ್ ನೀಡಿದೆ. ಸಂಪುಟ ಕಗ್ಗಂಟು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ. ಇದೀಗ ಸಿಎಂ ಡಿಕೆಶಿಗೆ ಬಂಡಾಯದ ಬಿಸಿ ತಾಗುವ ಆತಂಕ. ನಿನ್ನೆ ನಡೆದ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿರಲಿಲ್ಲ. ಬಸವರಾಜ ಶಿವಣ್ಣಗೆ ಸ್ಥಾನ ನೀಡದೇ ಇರೋದಕ್ಕೆ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಮಂತ್ರಿಗಿರಿ ಸಿಗದೇ ಇರೋದಕ್ಕೆ ಶಾಸಕರುಗಳು ಬಂಡಾಯವೆದ್ದಿದ್ದಾರೆ. ಯಶವಂತರಾಯಗೌಡ, ಬೇಳೂರು ಗೋಪಾಲಕೃಷ್ಣ, ಹಾಗೆ ಎಂ ಕೃಷ್ಣಪ್ಪ, ಟಿ.ಬಿ. ಜಯಚಂದ್ರ, ಬಿ.ಕೆ. ಸಂಗಮೇಶ್, ಸಿ.ಎಸ್. ನಾಡಗೌಡ, ತನ್ವೀರ್ ಸೇಠ್, ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ, ಬಸವರಾಜ ಶಿವಣ್ಣ, ಪ್ರಸಾದ್ ಅಬ್ಬಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಘವೇಂದ್ರ ಹಿಟ್ನಾಳ್, ಹಂಪಣ್ಣಗೌಡ ಬಾದರ್ಲಿ, ಹೀಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥವರ ಸಾಲ ಇದೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ನ ಮುಂದಿನ ಹೆಜ್ಜೆ ಏನು? ಈ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರಾ ಸಿಎಂ ಡಿಕೆಶಿ? ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹೈಕಮಾಂಡ್ ಅಂತೂ ಜೇನುಗುಡಿಗೆ ಕೈ ಹಾಕಿದೆ. ಈಗ ಅಲ್ಲಿರುವಂಥ ಅಸಮಾಧಾನಿತರನ್ನ ಶಮನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಹೇಗೆ ಮುಂದಾಗ್ತಾರೆ ಅನ್ನೋದೇ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮಾರುತಿ. ಒಂದು ಕಡೆ ಸಂಪುಟ ಕಗ್ಗಂಟು ಕೊನೆಗೂ ಕೂಡ ಬಗೆಹರಿತು ಅನ್ನುವಾಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗೇನು ಅಸಮಾಧಾನಗೊಂಡಿದ್ದಾರಲ್ಲ, ಬೇಳೂರು ಸೇರಿದಂತೆ ಮತ್ತು ಇಂಡಿ ಶಾಸಕ ಸೇರಿದಂತೆ ಇವರೆಲ್ಲರೂ ಕೂಡ ಅಸಮಾಧಾನಿತರಿರುವಾಗ ಡಿ ಕೆ ಇರ್ಬೋದು ಅಥವಾ ಹೈಕಮಾಂಡ್ ಹೇಗೆ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನಿನ್ನೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರಲಿಲ್ಲ. ಕಾರಣ ಏನಿರಬಹುದು? ಬಹುಶಃ ತಾವು ಸೂಚಿಸಿದಂಥವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ ಕಾರಣ ಆಯ್ತಾ? ತಾವು ಕೊಟ್ಟಂಥ ಪಟ್ಟಿಯೇ ಬೇರೆ, ಹೈಕಮಾಂಡ್ ಫೈನಲ್ ಮಾಡಿದಂಥ ಪಟ್ಟಿಯೇ ಬೇರೆ ಅನ್ನುವಂಥ ಒಂದು ಬೇಸರ ಅಥವಾ ಅಸಮಾಧಾನ ಅವರಿಗೆ ಇದ್ದಂತ ಕಾಣಿಸ್ತಾ ಇದೆ. ವಸಂತ್, ಹೌದು, ನಿನ್ನೆ ನಡೆದಂತಹ ಈ 19 ಶಾಸಕರ ಪದಗ್ರಹಣ ಸಂದರ್ಭ, ಅಂದ್ರೆ ಸಚಿವರಾಗಿ ಪದಗ್ರಹಣಗೊಂಡಿರುವ ಸಂದರ್ಭದಲ್ಲಿ ಒಂದಷ್ಟು ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಈ ಬಾರಿಯೂ ಕೂಡ ಸಿದ್ದರಾಮಯ್ಯ ಆಪ್ತರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿದ್ದು, ಅವ್ರಿಗೂ ಕೂಡ ಮನೆ ಹಾಕ್ತಾರೆ ಅವ್ರು ಹೇಳಿದಾಗೂ ಕೂಡ ಚರ್ಚೆ ಇತ್ತು. ಬಟ್ ಒಂದಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಸೂಚಿಸಿದಂತಹ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದ್ರು ಒಂದಷ್ಟು ತಮಗೆ ಬೇಕಾದಂತವ್ರು ಇನ್ನೊಂದು ಒಂದಷ್ಟು ಜನರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ಅಸಮಾಧಾನಗೊಂಡಿರೋದಂತೂ ಸಿದ್ದರಾಮಯ್ಯ ನಿಜ. ಹೀಗಾಗಿ ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಿಂದಲೂ ಕೂಡ ಸಿದ್ದರಾಮಯ್ಯವರು ದೂರ ಉಳಿದ್ರು. ಇದು ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಯಾಕೆಂದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯರು ಅಹಿಂದ ನಾಯಕ ಮತ್ತು ಮಾಸ್ ಲೀಡರ್ ಆಗಿರೋದ್ರಿಂದ ಈ ರೀತಿ ಮುನಿಸುಗಳು ಆದ್ರೆ ಕಾಂಗ್ರೆಸ್ ಅಲ್ಲಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಇದು ಸಂಕಷ್ಟ ಎದುರಿಸಬೇಕಾಗತ್ತೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಲೆಕ್ಕಾಚಾರ ಆರಂಭ ಆಗಿದೆ. ಅದರಿಂದಾಗಿಯೇ ಗಾಯತ್ರಿ ಶಾಂತೇಗೌಡರ ಪದಗ್ರಹಣ ಆಗ್ಬಾರ್ದು ಅಂತ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸೂಚಿಸಿದ್ರು. ಆ ಸೂಚನೆ ಮೇರೆಗೆ ಅವ್ರನ್ನ ಪದಗ್ರಹಣ ಹಾಕದಂತೆ ಕೂಡ ಸಿಎಂ ಮತ್ತೆ ಹೈಕಮಾಂಡ್ ಕೂಡ ಕರೆದಿರುವಂತದ್ದು. ಅಂದ್ರೆ ಅವರ ಬದಲಿಗೆ ಬೇರೆಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಸಿದ್ದರಾಮಯ್ಯ ಆಗ್ರಹ ಎಂಬುದು ಕಾಂಗ್ರೆಸ್ ನಲ್ಲಿರುವಂತಹ ಚರ್ಚೆ. ಎಲ್ಲೊಂದ್ ಕಡೆ ಬಸವರಾಜ ಶಿವಣ್ಣಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನೋದು ಸಿದ್ದರಾಮಯ್ಯರ ವಾದ. ಅವರು ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ರು. ಅವರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಮೆನ್ಷನ್ ಮಾಡಿ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು. ಬಟ್ ಹೈಕಮಾಂಡ್ ನಾಯಕರು ಕೆಲವೊಂದು ರಾಜಕೀಯ ಲೆಕ್ಕಾಚಾರ ಇವೆಲ್ಲವೂ ಕೂಡ ಅಳದಿ ತೂಗಿ ಅವರ ಬದಲಿಗೆ ಬೇರೆಯವರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ ಒಂದಷ್ಟು ಅಸಮಾಧಾನಕ್ಕೆ ಸಿದ್ದರಾಮಯ್ಯಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯರ ಅಸಮಾಧಾನ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಇದನ್ನ ಹೊರತುಪಡಿಸಿ ಮತ್ತಷ್ಟು ಶಾಸಕರು, ಅಂದ್ರೆ ಸುಮಾರು 10-15ಕ್ಕೂ ಹೆಚ್ಚು ಶಾಸಕರು ಕೂಡ ಹೈಕಮಾಂಡ್ ವಿರುದ್ಧ ಮತ್ತು ಒಂದಷ್ಟು ಸಿಎಂ ವಿರುದ್ಧ ಅಸಮಾಧಾನಗೊಂಡಿರುವಂತರು ಮತ್ತೆ ಈಗ ಸಚಿವರಾಗಿದ್ದಾರೆ ಅವರ ವಿರುದ್ಧವೂ ಕೂಡ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ಒಂದಷ್ಟು ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮನ್ನ ತುಳಿಯುವ ಪ್ರಯತ್ನ ಆಗ್ತಿದೆ. ಇವೆಲ್ಲವೂ ಕೂಡ ಒಂದಷ್ಟು ಶಾಸಕರು ನಿನ್ನೆ ಆರೋಪಗಳನ್ನ ಮಾಡಿದ್ದು ಉಂಟು. ಅದರಲ್ಲಿ ಯಶವಂತರಾಯಗೌಡ ಪಾಟೀಲ್ ಅವರು ನೇರವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಇನ್ನು ಶಾಸಕನಾಗಿ ಮುಂದುವರಿಯಲ್ಲ ಅಂತ ಕೂಡ ಹೇಳಿರುವಂತದ್ದು. ಇನ್ನೊಂದ್ ಕಡೆ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ನಾವು ರಾಜೀನಾಮೆ ನಾಳೆ ಕೊಡ್ತೀವಿ, ಅಂದ್ರೆ ಇವತ್ತು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಈಗಾಗಲೇ ಅವ್ರು ಹೇಳಿರುವಂತದ್ದು. ಬಟ್ ಅದೆಷ್ಟು ಮಟ್ಟಿಗೆ ರಾಜೀನಾಮೆ ಕೊಡ್ತಾರೆ ಅಥವಾ ಅವರ ಮನವೊಲಿಸುವ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಆಗಿರ್ಬೋದು ಮತ್ತು ರಾಜ್ಯ ನಾಯಕರಿಂದ ಆಗತ್ತಾ ಎಂಬುದು ಕಾದ್ ನೋಡ್ಬೇಕು. ಇನ್ನೊಂದ್ ಕಡೆ ಸಚಿವ ಸ್ಥಾನ ಸಿಗದೇ ಇರುವವರಿಗೆ ನಿಗಮ ಮಂಡಳಿಗಳ ಸ್ಥಾನವನ್ನ ಕೊಡ್ತೀವಿ ಅಂತ ಕೂಡ ಈಗಾಗಲೇ ಹೈಕಮಾಂಡ್ ಮತ್ತು ಸಿಎಂ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ.
ಅದನ್ನ ಕೇಳುವಂತ ಸ್ಥಿತಿಯಲ್ಲಿ ಶಾಸಕರು ಇದ್ದಾರಾ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಲ್ಲಿ ಸುಮಾರು 10ಕ್ಕೂ ಅಂದ್ರೆ ಟಿ.ವಿ. ಜಯಚಂದ್ರ, ಸಂಗಮೇಶ್ ಆಗಿರ್ಬೋದು, ನಾಡಗೌಡ, ತಣ್ಣೀರ್ ಸೇಠ್, ಕೃಷ್ಣಪ್ಪ, ಪ್ರಿಯಕೃಷ್ಣ, ಪ್ರಸಾದ್ ಅಬ್ಬಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಘವೇಂದ್ರ ಇಟ್ನಾಳ್, ಹಂಪನಗೌಡ ಬಾದಾರ್ಲಿ ಇವರೆಲ್ಲರೂ ಕೂಡ ಹೈಕಮಾಂಡ್ಗೆ ಹೋಗಿ ಲಾಬಿ ನಡೆಸ್ತಾರೆ. ಅಂದ್ರೆ ದೆಹಲಿಯಲ್ಲಿ ಬಿಟ್ಟು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಲಾಬಿಯನ್ನ ನಡೆಸುವಂತ ನಾಯಕರು. ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಅವರು ಕೂಡ ರಾಜೀನಾಮೆ ಹಂತದ ಕಡೆ ಬಂದಿರುವಂತದ್ದು. ಇದು ಯಾವ ರೀತಿ ಅದನ್ನ ಹೈಕಮಾಂಡ್ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ವಸಂತ. ಮತ್ತೊಂದು ಕಡೆ ಬಹುಶಃ ಈ ನಿನ್ನೆಯ ಒಂದು ಸಂಪುಟ ನೋಡಿದಾಗ, ಅದು ಡಿ.ಕೆ ಕ್ಯಾಬಿನೆಟ್ ನೋಡಿದಾಗ ಒಬ್ಬ ಮಹಿಳೆಯೂ ಕೂಡ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಬೋದು ಅನ್ನೋ ಕುತೂಹಲ ಇತ್ತು, ಅದಕ್ಕೂ ಕೂಡ ಒಂದು ಕುತೂಹಲಕ್ಕೆ ಬ್ರೇಕ್ ಬಿತ್ತು. ನಯನಾ ಮೋಟಮ್ಮ ಅವರ ಹೆಸರು ಕೇಳಿ ಬರ್ತಿತ್ತು, ಅದೂ ಇಲ್ಲ. ಮತ್ತೊಂದು ಕಡೆ ಖರೀಜಾ ಫಾತಿಮಾ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಅವ್ರ ಹೆಸರು ಕೂಡ ಇಲ್ಲ. ಬಹುಶಃ ನಾವು ಕಾಂಗ್ರೆಸ್ ಈ ಕ್ಯಾಬಿನೆಟ್ಗಳನ್ನು, ಹಿಂದಿನ ಸರ್ಕಾರಗಳನ್ನೆಲ್ಲವನ್ನೂ ಕೂಡ ನಾವು ನೋಡ್ತಾ ಹೋದರೆ, ಅಥವಾ ಸಿದ್ದು ಸಂಪುಟ ಎಲ್ಲ ನೋಡ್ತಾ ಹೋದರೆ, ಸೊ ಡಿ.ಕೆ ಸಂಪುಟದಲ್ಲಿ ಒಬ್ಬರೂ ಇಲ್ವಲ್ಲ ಅನ್ನುವಂಥದ್ದು ಒಂದು ಕುತೂಹಲ. ಇದು ಬಹುಶಃ ಯಾವೊಬ್ಬ ಮಹಿಳೆಗೂ ಕೂಡ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಎಲ್ಲ ಸಮುದಾಯಗಳಿಗೂ ಕೂಡ ಇಲ್ಲಿ ನ್ಯಾಯ ಒದಗಿಸುವಂಥ ಒಂದು ಪ್ರಯತ್ನವನ್ನು ಸಂಪುಟದಲ್ಲಿ ಮಾಡಿದ್ದಾರೆ. ಆದರೆ ಬ್ರಾಹ್ಮಣ ಸಮುದಾಯದವರಿಗೆ ಯಾರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ, ಒಂದಾದರೂ ಕೊಡಬಹುದಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆರ್ ವಿ ದೇಶಪಾಂಡೆ ಇದ್ರು, ದಿನೇಶ್ ಗುಂಡೂರಾವ್ ಇದ್ರು, ಆದರೂ ಕೂಡ ಇವರ್ಯಾರಿಗೂ ಸಿಕ್ಕೇ ಇಲ್ಲ. ಅದರಲ್ಲೂ ಆರ್ ವಿ ದೇಶಪಾಂಡೆ ಅವ್ರಿಗೆ ಸಿಗಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬರ್ತಾ ಇತ್ತು. ಅಂತಿಮವಾಗಿ ಅವರು ಕೂಡ ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಳಲು ವಿಫಲರಾಗ್ಬಿಟ್ಟಿದಾರಲ್ಲ ಅಂತ ಮಾರುತಿ. ವಸಂತ್, ಹೌದು, ನಿನ್ನೆ ಬ್ರಾಹ್ಮಣರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬ ಬಗ್ಗೆ ಪ್ರಶ್ನೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಮೊದಲಿಗೆ ದಿನೇಶ್ ಗುಂಡೂರಾವ್ ಅವರು ಸಚಿವರಾಗ್ತಾರೆ ಎಂಬ ಚರ್ಚೆ ಇತ್ತು. ಒಂದ್ ವೇಳೆ ಅವ್ರಿಗೆ ಸಿಗದೇ ಇದ್ರೆ, ಅಂದ್ರೆ ಈಗಾಗಲೇ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಕೂಡ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ, ಹೀಗಾಗಿ ಅವ್ರು ಸಿಗ್ಲೇ ಇದ್ರು ಕೂಡ ಆರ್ ವಿ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಅವರು ಕೂಡ ದೆಹಲಿಯಲ್ಲಿ ಲಾಬಿಯನ್ನ ಮಾಡಿದ್ರು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗಿರ್ಬೋದು, ಸಿದ್ದರಾಮಯ್ಯನ, ಡಿ.ಕೆ.ಶಿ ಅವ್ರನ್ನ ಭೇಟಿಯಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೂಡ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಇಲ್ಲ ಒಂದ್ ಕಡೆ ಹೈಕಮಾಂಡ್ ಮೊದಲ ಬಾರಿಗೆ, ಈಗ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಕೊಡದಂತಹ ಇರುವಂತದ್ದು ಇದೇ ಮೊದಲ ಬಾರಿಗೆ. ಇದನ್ನ ಕೂಡ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟವಾಗಿ ಪ್ರಶ್ನಿಸಿದ್ದಾರೆ. ನನಗೆ ಕೊಡೋದು ಬೇಡ, ಬಟ್ ನಮ್ಮ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ, ಒಂದ್ ವೇಳೆ ನನಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಕಾರಣಗಳು ಕೂಡ ಹೈಕಮಾಂಡ್ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಲಿ ಕೊಟ್ಟಿಲ್ಲ. ಇದು ಈಗ ಬ್ರಾಹ್ಮಣರಿಗೆ ಒಂದ್ ರೀತಿಯಾದ ಅನ್ಯಾಯ ಆಗ್ತಿದೆ. ಬ್ರಾಹ್ಮಣರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು ಅಂತ ಧ್ವನಿಯನ್ನ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಎತ್ತಿರುವಂತದ್ದು. ಇದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕು ಹೈಕಮಾಂಡ್ ಇಂದ ಮತ್ತು ರಾಜ್ಯ ನಾಯಕರಿಂದ ಕೂಡ ಎಂದು ಈಗಾಗಲೇ ದಿನೇಶ್ ಗುಂಡೂರಾವ್ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನೊಂದ್ ಕಡೆ ಮಹಿಳೆಯರಿಗೆ, ಹೌದು, ಮಹಿಳೆಯರಿಗೆ ನಾವು ಮಹಿಳೆಯರ ಪರ ಇದ್ದೇವೆ ಅಂತ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಇದರ 2,000 ರೂಪಾಯಿ ಮಹಿಳೆ ಒಡಿತಿಗೆ, ಅಂದ್ರೆ ಮನೆ ಒಡಿತಿಗೆ ಕೊಟ್ಟಿದೀವಿ ಅಂತಾನೂ ಕೂಡ ಮೆನ್ಷನ್ ಮಾಡ್ತಾರೆ. ಬಟ್ ಇಲ್ಲಿವರೆಗೂ ಕೂಡ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದರಲ್ಲಿ ಸಾಕಷ್ಟು ಲೀಸ್ಟ್ ಗಳಿದ್ಲು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ನಯನ ಮೋಟನ್ ಆಗಿರ್ಬೋದು, ಮತ್ತೆ ಈ ರೀತಿಯಾದ ಸಾಕಷ್ಟು ನಾಯಕರು, ಮಹಿಳೆಯರು ಕೂಡ ಇದ್ರು. ಮಹಿಳಾ ಕೋಟಾದಲ್ಲಿ ಈ ಬಾರಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಸಚಿವ ಸ್ಥಾನ ಕೊಡ್ತಾರೆ ಎಂಬ ಲೆಕ್ಕಾಚಾರ ಕೂಡ ರಾಜ್ಯ ನಾಯಕರಲ್ಲಿ ಇತ್ತು. ಅದರ ಭಾಗವಾಗಿ ಹೈಕಮಾಂಡ್ ಮೇರವಾಗಿಯೋ ಮತ್ತೊಂದು ಮುಖಾಂತರ ಗಾಯತ್ರಿ ಶಾಂತೇಗೌಡರನ್ನ ಕೂಡ ಈ ಮೆನ್ಷನ್ ಅನ್ನ ಮಾಡಿತ್ತು. ಬಟ್ ಇದು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಆಗಿಲ್ಲ. ಅವರು ಅಂದ್ರೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು ಎಂಬ ಬೇಡಿಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಇಟ್ಟಿದ್ರು. ಅದರದ್ದಾಗಿಯೇ ಮತ್ತು ಒಂದಷ್ಟು ಕಾರಣಗಳಿಂದ ಅವರ ಸಚಿವ ಸ್ಥಾನಕ್ಕೆ ಬ್ರೇಕ್ ಬಿತ್ತು, ಅವ್ರ ಪದಗ್ರಹಣ ಆಗ್ಲಿಲ್ಲ. ಅವರು ಕೂಡ ಗಾಯತ್ರಿ ಶಾಂತೇಗೌಡರು ನನಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿವರೆಗೂ ಏನು, ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಈ ಹಿಂದೆ ಸಚಿವ ಸಂಪುಟ ಆಗಿತ್ತು, ಇವೆಲ್ಲವೂ ಕೂಡ ಗಮನಿಸಿದ್ರೆ ಎಲ್ಲೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನೇ ಕೊಟ್ಟಿಲ್ಲ. ಇದು ಒಂದಷ್ಟು ಮಹಿಳೆ ಅಸಮಾಧಾನ ಆಗಿರ್ಬೋದು. ರಾಜ್ಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ಇದು ವಿಪಕ್ಷಗಳಿಗೆ ಇದು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಕೂಡ ಆಗ್ಬಹುದು. ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಿಸ್ತಿದೆ. ಬಟ್ ಇಲ್ಲಿವರೆಗೂ ಕೂಡ ಯಾಕೆ ಕೊಟ್ಟಿಲ್ಲ ಎಂಬ ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಇದನ್ನು ಯಾವ ರೀತಿ ನಿಭಾಯಿಸುತ್ತೆ, ಈಗಿರುವಂತ ಒಂದು ಖಾಲಿ ಸ್ಥಾನದಲ್ಲಿ ಮಹಿಳೆಯರಿಗೆ ತಂದು ಕೂರಿಸುತ್ತಾ ಎಂಬುದು ಕೂಡ ಕಾದು ನೋಡ್ಬೇಕು ವಸಂತ. ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.